ಹೇ ನಮಸ್ಕಾರ ಸ್ನೇಹಿತರೆ. ಸುಮಾರು ಜನ ನನ್ನ ಎನ್ ಎಸ್ ಅಲ್ಲಿ ಎದುರುಗಡೆ ಡಿ ಆರ್ ಲೈಟ್ ಬರುತ್ತಲ್ಲ, ಆ ಡಿ ಆರ್ ಎಲ್ ಲೈಟ್ ಎಲ್ಲಿಂದ ಹಾಕ್ಸಿದ್ದೀರಾ, ಆಮೇಲೆ ಸೊ ಯಾವ ಥರ ಹಾಕ್ತಾರೆ ಅಂತ ಕೇಳಿದ್ದೀರಾ. ಸಿಕ್ಕರೆ ನಮಗೂ ಒಂದು ಸ್ವಲ್ಪ ಮೆಸೇಜ್ ಮಾಡಿ ಅಂತಲೂ ಹೇಳಿದ್ದೀರಾ. ಅದಕ್ಕೆ ನಾನು ಆ ಲೈಟ್ ನಾನು ಹಾಕ್ಸಿದ್ದೀನಿ. ನೋಡಿ, ಇಲ್ಲಿ ನೋಡ್ಬೋದು ಯಾವ ಥರ ಕಲರಲ್ಲಿದೆ ಅಂತ. ಸೊ ಇದೆರಡು ಡಿ ಆರ್ ಎಲ್ ಲೈಟ್ ಇದೆಯಲ್ಲ, ಫ್ಲ್ಯಾಶ್ ಆಗ್ತಿದೆಯಲ್ಲ. ಇದೆರಡು ಬಂದ್ಬಿಟ್ಟು ನಾನು ಇದನ್ನು ಆಫ್ಲೈನಲ್ಲಿ ಪರ್ಚೇಸ್ ಮಾಡಿದ್ದೆ. ಎಲ್ಲಿ ಅಂತಂದರೆ ನಾನು ಎಕ್ಸಾಕ್ಟಾಗಿ ಕಲಬುರ್ಗಿನಲ್ಲಿ ಪರ್ಚೇಸ್ ಮಾಡಿದ್ದೆ. ಇದನ್ನು ನಾನು ಇವಾಗ ಚೇಂಜ್ ಮಾಡ್ತೀನಿ. ಏನಕ್ಕಪ್ಪ ಅಂತಂದರೆ ನನಗೆ ಇದು ಹಾಕಿ ತುಂಬ ಒಂಥರ ಲೈಕ್ ಬೋರ್ ಆಗಿಬಿಟ್ಟಿದೆ. ಅದಕ್ಕೆ ತೆಗೆಸ್ಬಿಟ್ಟು ವೈಟ್ ಕಲರ್ ಹಾಕೋಣ ಅಂತ ನಾನು ಅಂದ್ಕೊಂಡಿದ್ದೀನಿ. ನೆನ್ನೆ ಅಷ್ಟೇ ನಾನು ಸಿಟಿ ಕಡೆ ಹೋಗಿದ್ದೆ. ಸಿಟಿ ಕಡೆ ಹೋಗಿ ಎತ್ಕೊಂಡು ಬಂದಿದ್ದೀನಿ. ನಾನು ನಿಮಗೆ ಅದು ಯಾವ ಥರ ಇನ್ಸ್ಟಾಲ್ ಮಾಡ್ತಾರೆ, ಯಾವ ಥರ ಆಗಬೇಕು ಅಂತ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ನನ್ನ ಕೈಯಲ್ಲಿ ಇದೆ ಇದೆರಡು ವೈಟ್ COB ಅಂತ. ಇದೆರಡು ಯಾವ ಥರ ಚೇಂಜ್ ಮಾಡಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಡೈರೆಕ್ಟಾಗಿ ನಿಮ್ಮ ಎನ್ ಎಸ್ ಅಲ್ಲಿ ಎನ್ ಎಸ್ಗೆ ಇದು ಬರೋದು ಆಲ್ಮೋಸ್ಟ್ ಅದು. ಇಲ್ಲಿ ಕೆಳಗಡೆ ಒಂದು ಇದು ಬರುತ್ತೆ. ಇಲ್ಲಿ ನೀವು ಈ ಥರ ಈ ವಯರ್ನ ಹಿಂಗೆ ಎಳಿಬೇಕು. ಸ್ವಲ್ಪ ಎಳೆದ್ರೆ ಸಾಕು, ಅದು ಬಂದ್ಬಿಡುತ್ತೆ. ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ಒಳಗಡೆ ಯಾವ ಥರ ಮಾಡಬೇಕು ಅಂತ ನೋಡಿ. ನಿಮಗೆ ಇದರಲ್ಲಿ ಕಾಣಿಸ್ತಾ ಇದೆಯೋ ಇಲ್ಲೋ ಅಂತ ನನಗಂತೂ ಗೊತ್ತಿಲ್ಲ. ಇಲ್ಲೊಂದು ರೆಡ್ ಕಲರ್ ವೈರ್ ಇದೆ ನೋಡಿ, ರೆಡ್ಡು ಆಮೇಲೆ ಎಲ್ಲೋ. ಇದನ್ನು ನಾವು ಇದು ಬರ್ತಾ ಇದೆ ಹಂಗೆ ಒಂಚೂರು. ಹಾಂ, ಬಂತು ನೋಡಿ. ಈ ಥರ ಹೊರಗಡೆ ಬರುತ್ತೆ ಈ ಲೈಟು. ನೋಡಿ, ನಾನು ನಿಮ್ಗೆ ತೋರಿಸ್ತೀನಿ. ಈ ಥರ ಆಗುತ್ತೆ ಈ ಲೈಟು. ಇದು ವೈಟ್ ಕಲರ್ ಅಲ್ಲ, ಇದನ್ನು ಈ ಥರ ಇನ್ಸ್ಟಾಲ್ ಮಾಡಿಬಿಡೋದು. ಸಿಂಪಲ್ ಇನ್ಸ್ಟಾಲ್ ಮಾಡಿಬಿಟ್ಟು ನೋಡಿ ವೈಟ್ ಕಲರಲ್ಲಿ ಹೆಂಗೆ ಬರುತ್ತೆ ಅಂತ. ಇದನ್ನು ಡೈರೆಕ್ಟಾಗಿ ಮತ್ತೆ ಅಲ್ಲೇ ಪುಷ್ ಮಾಡಿ ಒಳಗಡೆ ಒತ್ತಿದ್ರೆ ಮುಗೀತು. ನಾವು ಯಾವುದನ್ನು ಹೆಂಗೆ ಓಪನ್ ಮಾಡಿದ್ದೀವಲ್ಲ, ಅದೇ ಥರ ಪುಷ್ ಮಾಡಿದ್ರೆ ಹೋಗುತ್ತೆ, ಕೂತ್ಕೊಂತು. ಸೇಮ್ ಆ್ಯಸ್ ಯೂಶುವಲ್ ಅದೇ ಥರ ಇದು ಕೂಡ ಚೇಂಜ್ ಮಾಡಿದ್ರೆ ಮುಗೀತು. ನೋಡಿ ಸ್ನೇಹಿತರೆ, ಇದು ಹೀಟ್ಗೆ ಆ್ಯಕ್ಚುಲಿ ಕಿತ್ತೋಗ್ಬಿಟ್ಟಿದೆ. ರಬ್ಬರ್ ಮೇಲ್ಗಡೆ ಇರುತ್ತಲ್ಲ, ಅದನ್ನು ಕಿತ್ತೋಗ್ಬಿಟ್ಟಿದೆ. ನಿಮಗೆ ಏನಾದರೂ ಈ ಥರದ್ದು ಬೇಕು ಅಂತಂದರೆ ನನಗೆ DM ಮಾಡಿ. ನಮ್ಮ ನಿಯರೆಸ್ಟಲ್ಲಿ ನೀವು ಇದ್ದರೆ ತಂದು ಕೊಡೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ಓಕೆ ಸ್ನೇಹಿತರೆ, ಫ್ರೆಂಡ್ಸ್ ನೋಡಿ ಇಲ್ಲಿ. ಈ ಥರ ಇನ್ಸ್ಟಾಲ್ ಮಾಡಿಬಿಟ್ಟು ಚೆಕ್ ಮಾಡಿಬಿಡೋದು ಒಂದು ಸಾರಿ. ನೋಡಿ ಆಗ್ತಾಯಿದೆಯಾ? ಈ ಥರ ಹಾಕ್ಬಿಟ್ಟು ಅದೇ ಇದರಲ್ಲಿ ಪುಷ್ ಮಾಡಿಬಿಡೋದು ಒಳಗಡೆ. ಓಕೆ, ಹೋಯ್ತು ನೋಡ್ರಿ. ಇವಾಗ ಗಾಡಿ ಆನ್ ಮಾಡೋ ಟೈಮು. ಇದೆರಡು ಎತ್ಬಿಟ್ಟು ಇಲ್ಲಿ ಮಡಗೋಣ.